ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು KPSC KS ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತು ನಾನು ಮಣ್ಣಿನ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮಣ್ಣು, ಅದರಲ್ಲಿ ಕಾಂಪೋಸಿಷನ್ನ KPSC ಅವರು ಇನ್ನು ಯಾವ ಎಕ್ಸಾಮಲ್ಲೂ ಕೇಳಲಿಲ್ಲ. ಕಾಂಪೋಸಿಷನ್ ಅಂತ ಬಂದಾಗ ಮಣ್ಣಿನಲ್ಲಿ 45% ಮಿನರಲ್ ಕಂಟೆಂಟ್ ಇರುತ್ತೆ. ಈಗ ಅಯನ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಕ್ಯಾಲ್ಶಿಯಂ, ಬಾಕ್ಸೈಟ್ ಅಂತ ಡೆಪಾಸಿಷನ್ಗಳು 45% ಅಷ್ಟು ಮಣ್ಣಲ್ಲಿ ನಾವು ಕಾಣ್ಬೋದು. ಸೊ ನೀವು ಈ ಚಾರ್ಟಲ್ಲಿ ಕೂಡ ನೋಡ್ಬೋದು. ಸೊ ಅದಾದ ನಂತರ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಈಗ ಗಿಡದ ಎಲೆಗಳು, ಸೊ ಮುಂತಾದ ಪ್ರಾಣಿಯ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರು ಯಾವುದು ನಮ್ಮ ಗಿಡ ಮರಗಳಿಗೆ ಒಂದು ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ ಅಂತ ಆರ್ಗ್ಯಾನಿಕ್ ಮ್ಯಾಟರ್ 5% ಇರುತ್ತೆ. ಸೊ ಅದಾದಮೇಲೆ ನೀರಿನ ಅಂಶ 25% ಇರುತ್ತೆ ಸಾಯಿಲಲ್ಲಿ. ಹಾಗೆ ಏರ್ ಕೂಡ ಸಾಯಿಲಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಆ್ಯಂಡ್ ಏರು 25% ಇರುತ್ತೆ. ಈಗ ನಾವು ಸಾಯಿಲ್ದು ಸ್ಟ್ರಕ್ಚರ್ ಬರೋದಾದ್ರೆ, ಈಗ ಒಂದು ಮಣ್ಣಿನ ಲೇಯರ್ ಅಂತ ತಗೊಂಡ್ರೆ ಇಲ್ಲಿ ನೋಡ್ತಿರ್ತೀವಿ, ಮೇಲ್ಗಡೆಯಿಂದ ಬೆಡ್ ರಾಕ್ ಅಂತೀವಿ. ಬೆಡ್ ರಾಕ್ ಅಂದ್ರೆ ಈಗ ನಮಗೆ ಗ್ರಾನೈಟ್, ಬಂಡೆಗಲ್ಲು ಸಿಗುತ್ತಲ್ಲ, ಸೊ ಆ ಲೇಯರ್ವರೆಗೂ ನಾವು ಮಣ್ಣನ್ನ ಡಿವಿಷನ್ ಮಾಡ್ತೀವಿ. ಸೊ ಆ ಡಿವಿಷನ್ 6 ಪ್ರಕಾರ ನಾವು ಮಣ್ಣನ್ನ ಡಿವೈಡ್ ಮಾಡಿದ್ದೇವೆ. ಈ ಚಾರ್ಟಲ್ಲಿ ಕೂಡ ನೋಡ್ಬೋದು ನೀವು. ಹೊರೈಸಾನ್ ಬಂದ್ಬಿಟ್ಟು ಫಸ್ಟ್ ಲೇಯರ್, ಇದು ಲಿಟರ್ ಅಂತೀವಿ. ಲಿಟರ್ ಅಂದ್ರೆ ಎಲೆಗಳು ಮತ್ತೆ ಮುಂತಾದ ಗಿಡ ಮರ ಗಂಟಿಗಳೆಲ್ಲ ಬಿದ್ದಿರುತ್ತೆ, ಹುಲ್ಲು, ಅಂತಹ ಲೇಯರ್ಗೆ ನಾವು ಹೊರೈಸಾನ್ ಅಂತೀವಿ. ಆ್ಯಂಡ್ ಹೊರೈಸಾನ್ ಎಲ್ಲ ಮಣ್ಣಲ್ಲೂ ಕಾಣ್ಬೇಕಂತಿಲ್ಲ, ಒಂದೊಂದು ಮಣ್ಣಲ್ಲಿ ಇರುತ್ತೆ, ಒಂದೊಂದು ಮಣ್ಣಲ್ಲಿ ಏನಾಗುತ್ತೆ ಮಳೆ ಬೀಳ್ತಾನೆ ಇರುತ್ತೆ, ಆ ಲೇಯರ್ ವಾಶ್ಔಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದು ಹೊರೈಸಾನ್ ಅಂತ. ಹೊರೈಸಾನ್ ಬಂದ್ಬಿಟ್ಟು ಟಾಪ್ ಸಾಯಿಲ್ ಅಂತೀವಿ. ಟಾಪ್ ಸಾಯಿಲ್ ಅಂದ್ರೆ ಇಲ್ಲಿ ಡಿಕಂಪೋಸರ್ಸ್ ನಮಗೆ ಇರುತ್ತೆ. ಆ್ಯಂಡ್ ಡಿಕಂಪೋಸರ್ಸ್ ಏನ್ ಮಾಡುತ್ತೆ, ಆ ಮಣ್ಣಿನಲ್ಲಿ ಬಿದ್ದಿರುವಂತ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್, ನಮ್ಮ ಮರ ಗಿಡಗಳದ್ದೇ ಆಗಿರ್ಬೋದು, ಪ್ರಾಣಿಗಳದ್ದೇ ಆಗಿರ್ಬೋದು, ಅದನ್ನ ಡಿಕಂಪೋಸಿಷನ್ ಸ್ಟಾರ್ಟ್ ಮಾಡಿ ಆ ಡಿಕಂಪೋಸಿಷನ್ ಹ್ಯೂಮ್ಸ್ ಅಂತ ಒಂದು ಫಾರ್ಮ್ ಆಗುತ್ತೆ. ಈ ಹ್ಯೂಮ್ಸ್ ಅನ್ನೋದು ಒಂದು ಕಪ್ ಆರ್ಗ್ಯಾನಿಕ್ ಮ್ಯಾಟರು, ಅದು ಮಣ್ಣಿನಲ್ಲಿ ಸಿಗುತ್ತೆ. ಈ ಹ್ಯೂಮಸ್ ಇಂದಾನೆ ನಮ್ಮ ಗಿಡ ಮರಗಳಿಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗುತ್ತೆ. ಸೊ ಈಗ ಒಂದು ಇಂಪಾರ್ಟೆಂಟ್ ಕ್ವೆಶನ್ SSC ಮತ್ತೆ ಮುಂತಾದ ಎಕ್ಸಾಮಲ್ಲಿ ಕೇಳಿದ್ದಾರೆ, ಟಾಪ್ ಸಾಯಿಲ್ ಅನ್ನುವುದನ್ನು ಯಾವ ಹೊರೈಸಾನ್ಗೆ ನಾವು ಕಂಪೇರ್ ಮಾಡ್ತೀವಿ ಅಂತ. ಸೊ ನೀವು ಹೊರೈಸಾನ್ಗೆ ಟಾಪ್ ಸಾಯಿಲ್ನ ಕಂಪೇರ್ ಮಾಡ್ತೀವಿ ಅಂತ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಲೇಯರ್ ಹೊರೈಸಾನ್ಗೆ ಬಂದರೆ, ಇದು ಎಲಿವಿಯೇಟೆಡ್ ಲೇಯರ್ ಅಂತೀವಿ. ಇಲ್ಲಿ ಏನು ನೀರು, ಮಣ್ಣು ಸಾಯಿಲ್ ಒಳಗೆ ಹೋಗ್ತಾ ಇರುತ್ತೆ, ಅದು ಈ ಲೇಯರಲ್ಲಿ ಫಿಲ್ಟರ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ B ಬಂದ್ಬಿಟ್ಟು ಸಬ್ ಸಾಯಿಲ್. ಇದು ಕೂಡ ಇಂಪಾರ್ಟೆಂಟ್ ಲೇಯರ್ ಆಗುತ್ತೆ. ಸಬ್ ಸಾಯಿಲ್ ಅಂದರೆ ಇಲ್ಲಿ ಕೆಂಪು ಮಣ್ಣು ಮತ್ತೆ ಕ್ಲೇ ಮಣ್ಣು ಅಂಥವುದು ಅಕ್ಯುಮುಲೇಷನ್ ಆಗಿ ಈ ಲೇಯರಲ್ಲಿ ಡೆಪಾಸಿಷನ್ ಆಗುತ್ತೆ. ಇಲ್ಲಿ ಕೂಡ ಹ್ಯೂಮಸ್ ಸಿಗುತ್ತೆ, ಬಟ್ ಇಲ್ಲಿ ಹ್ಯೂಮಸ್ ಕಂಟೆಂಟ್ ಬಹಳಷ್ಟು ಕಮ್ಮಿ ಇರುತ್ತೆ. ನೆಕ್ಸ್ಟ್ ಸಿಗೆ ಬಂದರೆ ರಾಕ್ ಫ್ರಾಗ್ಮೆಂಟ್ಸ್ ಅಂತೀವಿ. ಈಗ ಅದ್ರ ಕೆಳಗಡೆ ಬೆಡ್ ರಾಕ್ ಬರುತ್ತೆ. ಮತ್ತೆ ಬೆಡ್ ರಾಕ್ ವ್ಯತ್ಯಾಸ ಏನಂದ್ರೆ, ಹೊರೈಸಾನ್ ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲಿನ ಒಂದು ಪಾರ್ಟಿಕಲ್ಸ್ನ ನೀವು ನೋಡ್ಬೋದು. ಹಾಗೆ ಹೊರೈಸಾನ್ಗೆ ಬಂದ್ರೆ ಬೆಡ್ ರಾಕ್, ದೊಡ್ಡ ಬಂಡೆಗಳು. ಸೊ ಅದ್ರ ಕೆಳಗಡೆ ಯಾವ ಮಣ್ಣು ಇರಲ್ಲ, ಅದನ್ನ ಕೊರಿತಾ ಹೋದ್ರೂ ಕೂಡ ನಿಮಗೆ ಬರೀ ಕಲ್ಲೇ ಸಿಗುತ್ತೆ. ಸೊ ಇದಿಷ್ಟು 6 ಇಂಪಾರ್ಟೆಂಟ್ ಲೇಯರ್ಸ್ ಆಫ್ ದ ಸಾಯಿಲ್. ಸೊ ಇದು KPSC ಅವರು ಇನ್ನ ಲೇಯರ್ಸ್ ಆಫ್ ದ ಸಾಯಿಲ್ ಬಗ್ಗೆ ಟಚ್ ಮಾಡಿಲ್ಲ, ಬಟ್ ಟಚ್ ಮಾಡಿದ್ರೆ ನೀವು ಇದನ್ನ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಸೊ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಮುಂದೆ ಬರುವಂಥ ವಿಡಿಯೋಸ್ ಕೂಡ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.